ಅನ್ನುವಂತಹ ರೀತಿಯಲ್ಲಿ ಸದ್ಯಕ್ಕೆ ಆಂಧ್ರದ ಪರಿಸ್ಥಿತಿ ಗೋಚರಿಸ್ತಾ ಇದೆ. ನಿನ್ನೆ ಅಷ್ಟೇ ಕರ್ನಾಟಕದಲ್ಲಿ ವಿಶೇಷವಾಗಿ ದೇವನಹಳ್ಳಿ ಭಾಗದ ರೈತರು ತಮ್ಮ ಜಮೀನನ್ನು ಸರ್ಕಾರಕ್ಕೆ ಕೊಡಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೋರಾಟವನ್ನು ಮಾಡ್ತಿದ್ರು. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅದನ್ನು ಕೈ ಬಿಡಬೇಕು ಅಂತ ಕೇಳ್ತಾ ಇದ್ರು. ಹೀಗಾಗಿ ರಾಜ್ಯ ಸರ್ಕಾರ ಕಡೆಗೆ ರೈತರ ಕೂಗಿಗೆ ಹೋಗೊಟ್ಟು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಕ್ರಮದಿಂದ ಕೈ ಬಿಡುವಂತಹ ಆದೇಶವನ್ನು ಮಾಡಿತು. ಆದರೆ ಈಗ ಅದೇ 1777 ಎಕರೆ ಭೂಸ್ವಾಧೀನ ಕೈಬಿಟ್ಟು ಸರ್ಕಾರ ಆದೇಶ ಮಾಡ್ತಾ ಇದ್ದಂತೆಯೇ ಕರ್ನಾಟಕದ ನಿರ್ಧಾರದ ಲಾಭವನ್ನು ಪಡೆಯೋದಕ್ಕೆ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ ಮುಂದಾಗಿದೆ. ಅವರ ಹವಣಿಕೆ ಇಲ್ಲಿ ಗೋಚರಿಸ್ತಾ ಇದೆ. ಏರೋಸ್ಪೇಸ್ ಪಾರ್ಕ್ಗೆ ಸೌಲಭ್ಯ ನೀಡ್ತೀವಿ ಅಂತ ಆಫರ್ ಅನ್ನು ಕೊಟ್ಟಿದ್ದಾರೆ ಆಂಧ್ರದ ಉದ್ಯಮಿಗಳಿಗೆ. ಕರ್ನಾಟಕದ ಏರ್ಪೋರ್ಟು, ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಇಟ್ಕೊಂಡು ಅದರ ಮೂಲಕವಾಗಿ ನಮ್ಮಲ್ಲಿ ನಾವು ಅರಮನೆ ಕಟ್ಟಿಸ್ಕೊಡ್ತೀವಿ ಅನ್ನುವಂತಹ ರೀತಿಯಲ್ಲಿ ನಾರಾ ಲೋಕೇಶ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಆಂಧ್ರ ಸಚಿವರ ಈ ಸಣ್ಣತನದ ಪಾಲಿಟಿಕ್ಸ್ಗೆ ರಾಜ್ಯದ ಸಚಿವರುಗಳು ತಿರುಗೇಟು ಕೊಡ್ತಾ ಇದ್ದಾರೆ. ನಾರಾ ಲೋಕೇಶ್ ವಿರುದ್ಧ ರಾಜ್ಯದ ಸಚಿವರು ಮುಗಿಬಿದ್ದಿದ್ದಾರೆ. ಇಲ್ಲಿ ನಾರಾ ಲೋಕೇಶ್, ಆಂಧ್ರದ ಸಚಿವರಾಗಿರುವಂತಹ ನಾರಾ ಲೋಕೇಶ್ ಅವರು ಮಾಡಿರುವಂತಹ ಎಕ್ಸ್ನ ಪೋಸ್ಟ್ ಇದೆಯಲ್ಲ, ಇದು ಬಹಳ ಪ್ರಮುಖ ಆಗಿರುವಂಥದ್ದು. ವಿಶೇಷವಾಗಿ ಅವರು ಏರೋಸ್ಪೇಸ್ ಉದ್ಯಮಿಗಳನ್ನು ಉದ್ದೇಶಿಸಿ ಈ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಎಕ್ಸ್ನಲ್ಲಿ ಅವರು ಬರೆದಿರುವಂತಹ ಪೋಸ್ಟನ್ನು ನಾವು ಮೊದಲಿಗೆ ನೋಡೋಣ. ಬಹಳ ಮುಖ್ಯವಾಗಿ ಇಲ್ಲಿ ನಾರಾ ಲೋಕೇಶ್ ಅವರು ಬರೆದಿರ್ತಕ್ಕಂತಹ ಪೋಸ್ಟ್ ಇದು. ಆತ್ಮೀಯ ಏರೋಸ್ಪೇಸ್ ಉದ್ಯಮಿಗಳೇ, ಆ ಉದ್ಯಮಿಗಳನ್ನು ಉದ್ದೇಶಿಸಿ ಅವರು ಈ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದ ನಿರ್ಧಾರ ಕೇಳಿ ಬೇಸರವಾಯಿತು. ಅಂದರೆ ನಮ್ಮಲ್ಲಿ ಆಗಿರುವಂಥದ್ದು ಭೂಸ್ವಾಧೀನ ಪ್ರಕ್ರಿಯೆ, ಅದು ಏರೋಸ್ಪೇಸ್ ಪಾರ್ಕ್ನ ಮುಂದುವರೆದ ಭಾಗವಾಗಿ ನಮ್ಮಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆಗ್ತಾ ಇದ್ದಿದ್ದು. ಆದರೆ ಕರ್ನಾಟಕದ ನಿರ್ಧಾರ ಕೇಳಿ ಬೇಸರವಾಯಿತು ಅನ್ನುವಂತಹ ಮೊಸಳೆ ಕಣ್ಣೀರನ್ನು ಸುರಿಸುವಂತಹ ರೀತಿಯಲ್ಲಿ ಅವರು ತಮ್ಮ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗಾಗಿ ನನ್ನ ಬಳಿ ಇನ್ನೊಂದು ಉತ್ತಮ ಐಡಿಯಾ ಇದೆ. ಅಂದರೆ ಏರೋಸ್ಪೇಸ್ ಉದ್ಯಮಿಗಳಿಗೆ ಬೇಕಾಗಿ ನಿಮಗೊಂದು ಒಳ್ಳೆಯ ಐಡಿಯಾ ನಮ್ಮ ಬಳಿ ಇದೆ ಅನ್ನುವಂಥದ್ದನ್ನು ನಾರಾ ಲೋಕೇಶ್ ಅವರೇ, ನೀವು ಆಂಧ್ರ ಪ್ರದೇಶವನ್ನು ಏಕೆ ನೋಡಬಾರ್ದು ಅನ್ನುವಂಥದ್ದನ್ನು ಅವರು ಕೇಳಿಕೊಂಡಿದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಇದೆ, ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇದೆ. ಇದಿಷ್ಟೇ ಇವರ ಲೆಕ್ಕಾಚಾರ ಇರುವಂಥದ್ದು, ನಾರಾ ಲೋಕೇಶ್ ಅವರ ಲೆಕ್ಕಾಚಾರ ಇರುವಂಥದ್ದು. ನೀವು ಆಂಧ್ರ ಪ್ರದೇಶವನ್ನು ಏಕೆ ನೋಡಬಾರ್ದು, ಉದ್ಯಮಕ್ಕೆ ಅತ್ಯುತ್ತಮವಾದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ ನಾವು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ನೋ ಡೌಟ್ ಆಂಧ್ರ ಪ್ರದೇಶ ಸರ್ಕಾರವೂ ಕೂಡ ಉದ್ಯಮಕ್ಕೆ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದೆ. ಅದರ ಅರ್ಥ ಕರ್ನಾಟಕದಿಂದ ಸಿಗಬಹುದಾಗಿರೋ ಪ್ರತಿಯೊಂದು ಆಫರನ್ನು ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳಿದರೆ ಇದನ್ನು ಹೆಲ್ದಿ ಕಾಂಪಿಟೇಷನ್ ಅಂತ ಕರೆಯೋದಕ್ಕೆ ಸಾಧ್ಯನಾ? 8,000 ಎಕರೆಗೂ ಹೆಚ್ಚು ಬಳಸಲು ಸಿದ್ಧವಾದ ಭೂಮಿ ಇದೆ ಅಂತ ಹೇಳ್ಕೊಂಡು ನಾರಾ ಲೋಕೇಶ್ ಅವರು ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ಹೇಳ್ಕೊಂಡಿದ್ದಾರೆ. 8,000 ಎಕರೆಗೂ ಬಳಸಲು ಸಿದ್ಧವಾದಂತಹ ಭೂಮಿ ನಮ್ಮಲ್ಲಿ ಇದೆ ಅಂತ ಹೇಳಿ. ಯಾಕಂದರೆ ಅದು ಅವರಿಗೆ ಬಾರ್ಡರ್ ಜಿಲ್ಲೆ, ನಮ್ಮದು ಕ್ಯಾಪಿಟಲ್ ಸಿಟಿ, ಇದು ವ್ಯತ್ಯಾಸ ಇರುವಂಥದ್ದು. ಬೆಂಗಳೂರಿನ ಹೊರಭಾಗದಲ್ಲಿ ಅಗತ್ಯ ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಿದ್ರು. ಯಾಕಂದರೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನೇ ಬಳಕೆ ಮಾಡಿಕೊಂಡು ನಾರಾ ಲೋಕೇಶ್ ಅವರು ತಮ್ಮ ಅರಮನೆಯನ್ನು ಕಟ್ಟಿಸೋದಕ್ಕೆ ಹೊರಟಿದ್ದಾರೆ. ಈ ಮೂಲಕವಾಗಿ ನಮ್ಮಲ್ಲಿಂದ ಏನೋ ದೊಡ್ಡ ಗಿಫ್ಟನ್ನು ಕೊಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಆಂಧ್ರದ ಸಚಿವರು ಹೇಳಿದ್ದಾರೆ. ಏರೋಸ್ಪೇಸ್ ನೀತಿಯನ್ನು ನಾವು ನಿಮಗಾಗಿ ಹೊಂದಿದ್ದೀವಿ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಏರೋಸ್ಪೇಸ್ ನೀತಿಯನ್ನು ನಾವು ಹೊಂದಿದ್ದೀವಿ ನಿಮಗಾಗಿ ಅನ್ನುವಂಥದ್ದನ್ನು ಏರೋಸ್ಪೇಸ್ ಉದ್ಯಮ ವಲಯಕ್ಕೆ ಅವರು ಈ ಅಪೀಲನ್ನು ಮಾಡಿದ್ದಾರೆ, ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ತಮ್ಮ ಭೇಟಿಯನ್ನು ನಿರೀಕ್ಷಿಸ್ತೇನೆ, ಕೂತು ಚರ್ಚಿಸೋಣ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದೆ. ಆಯಾ ರಾಜ್ಯಗಳು ಆಯಾ ಸ್ವರೂಪಗಳಲ್ಲಿ ತಮ್ಮ ರಾಜ್ಯಗಳ ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ವಿರೋಧ ಯಾರ್ದು ಕೂಡ ಇರೋದಿಲ್ಲ. ಯಾಕಂದರೆ ಅಂತಿಮವಾಗಿ ಇದು ಭಾರತದ ಪ್ರಗತಿಗೆ ಕೊಡುವಂತಹ ಕೊಡುಗೆಗಳಾಗಿರ್ತವೆ. ಆದರೆ ಕರ್ನಾಟಕದಿಂದ ಸಿಗಬಹುದಾಗಿರುವಂತಹ ಪ್ರತಿಯೊಂದನ್ನು ಕೂಡ ನಾವು ಕಿತ್ತುಕೊಳ್ಬೇಕು, ನಾವು ಅದನ್ನು ಹೈಜಾಕ್ ಮಾಡಬೇಕು ಅನ್ನೋಂತಹ ಧೋರಣೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ನ ರೀತಿ ಅಲ್ಲ ಅನ್ನುವಂಥದ್ದು ಹೇಳಿ. ಈ ಕಾರಣಕ್ಕಾಗಿಯೇ ಕೈಗಾರಿಕಾ ಸಚಿವರಾಗಿರುವಂಥ MB ಪಾಟೀಲ್ರು ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಕೇವಲ ಭೂಮಿಯನ್ನು ಕೊಡ್ತಾ ಇಲ್ಲ, ಇಲ್ಲಿ ನಾವು ಕೊಡ್ತಾ ಇರುವಂಥದ್ದು ಕೇವಲ ಭೂಮಿ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದಂತಹ ವಾತಾವರಣ. ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಿದೆ ಕರ್ನಾಟಕ. ವಿಶೇಷವಾಗಿ ಬೆಂಗಳೂರು ಇದು ಏರೋಸ್ಪೇಸ್ಗೆ ಸಂಬಂಧಪಟ್ಟಂಥ ಹಬ್ ಇದು. ಹೀಗಾಗಿ ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ ನಾವು ಇಲ್ಲಿ. ನಾವು ದಶಕಗಳಿಂದ ದೇಶದ ಪ್ರಬಲ ಏರೋಸ್ಪೇಸ್ ನೆಲೆಯನ್ನು ನಿರ್ಮಿಸಿದ್ದೇವೆ. ಹೀಗಾಗಿ ಆಂಧ್ರದವರು ನಮ್ಮ ಬೆಂಗಳೂರನ್ನೇ, ಈಗ ಆಂಧ್ರ ತನ್ನ ಏನೇ ಆಫರ್ ಮಾಡಿದ್ರು ಕೂಡ ಅದು ಬೆಂಗಳೂರಿನ ಪ್ರೊಫೈಲನ್ನು ಇಟ್ಟುಕೊಂಡೇ ಆಫರ್ ಮಾಡ್ತಾ ಇರೋದು ಹೊರತು ಬೇರೆನೇನೂ ಅಲ್ಲ ಅದು. ಹಾಗಾಗಿ ನಾವು ದಶಕಗಳಿಂದ ದೇಶದ
ಪ್ರಬಲ ಏರೋಸ್ಪೇಸ್ ನೆಲೆಯನ್ನು ನಿರ್ಮಿಸಿದ್ದೇವೆ ಅನ್ನುವಂಥದ್ದನ್ನು ಕೂಡ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಯ 65% ಕೊಡುಗೆಯನ್ನು ಕರ್ನಾಟಕ ನೀಡಿದೆ, ನಮ್ಮ ಬೆಂಗಳೂರು ನೀಡಿದೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಯಲ್ಲಿ 65% ಕೊಡುಗೆ ಅಂದರೆ ಸಿಂಹಪಾಲು ಇದೆಯಲ್ಲ, ಸಿಂಹಪಾಲಿಗಿಂತಲೂ ಸಿಂಹಪಾಲು ಇದು. ಆ ಸ್ವರೂಪದ ಡಾಮಿನೆನ್ಸ್ ಅನ್ನು ಕರ್ನಾಟಕ ಹೊಂದಿದೆ, ಆ ಸ್ವರೂಪದ ಪ್ರಭುತ್ವವನ್ನು ಬೆಂಗಳೂರು ಹೊಂದಿದೆ. ಕರ್ನಾಟಕ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇದನ್ನು ಆಂಧ್ರದವ್ರಿಗೂ ಕೂಡ ತಿಳಿ ಹೇಳುವಂತಹ ಕೆಲಸವನ್ನು ಎಂ ಬಿ ಪಾಟೀಲ್ ಮಾಡಿದ್ದಾರೆ. ಇದರಿಂದಲೇ ಸಿಗಬಹುದಾಗಿರುವಂಥ ಒಂದಿಷ್ಟು ಲಾಭವನ್ನು ತಮ್ಮ ಕಡೆಗೆ ಮಾಡ್ಕೊಳ್ಳೋದಕ್ಕೆ ಮಾತ್ರ, ಅಂದರೆ ಬೆಂಗಳೂರಿನ ಈ ಲಾಭವನ್ನೇ ತಮ್ಮ ಕಡೆಗೂ ಕೂಡ ಒಂದು ಸ್ವಲ್ಪ ಪಡ್ಕೊಳ್ಳೋದಕ್ಕೆ ಆಂಧ್ರದವರು ಮುಂದಾಗ್ತಾ ಇರೋದು. ಇದು ಕೇವಲ ಭೂಮಿಯ ಬಗ್ಗೆ ಅಲ್ಲ, ಪ್ರತಿಭೆ, ನಾವೀನ್ಯತೆಯ ಬಗ್ಗೆ. ಏಕೆಂದರೆ ಆಂಧ್ರದವರಲ್ಲಿ ಭೂಮಿ ಕೊಟ್ಟರು ಕೂಡ ಅಂತಿಮವಾಗಿ ಅಲ್ಲಿ ಹೋಗಬಹುದಾಗಿರುವಂತಹ ಪ್ರತಿಭೆಗಳು ಕೂಡ ನಮ್ಮವರೇ ಆಗಿರ್ತಾರೆ, ಕರ್ನಾಟಕದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ, ಅಥವಾ ಬೆಂಗಳೂರಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಇದು ಕೇವಲ ಭೂಮಿಯ ಬಗ್ಗೆ ಅಲ್ಲ, ಪ್ರತಿಭೆ, ನಾವೀನ್ಯತೆಯ ಬಗ್ಗೆ ಅನ್ನುವಂತಹ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲರು ಉಲ್ಲೇಖ ಮಾಡಿದ್ದಾರೆ. ಏನು, ಯಾವಾಗ, ಹೇಗೆ ಮಾತನಾಡಬೇಕು ಅಂತ ನಮಗೆ ತಿಳಿದಿದೆ. ಮತ್ತೆ ಇಲ್ಲಿಗ 1777 ಎಕರೆ ಮಾತ್ರನೇ ಏರೋಸ್ಪೇಸ್ಗೆ ಅಂತೇಳಿ ಮೀಸಲಿಟ್ಟಿರೋ ಜಾಗ ಅಲ್ಲ, ಅದು ಏರೋಸ್ಪೇಸ್ ಕಾರಿಡಾರ್ನ ಒಂದು ಭಾಗವಾಗಿ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಬೇಕಾಗಿದ್ದಂಥ ಇನ್ನೊಂದು ಜಾಗ ಅಷ್ಟೇ. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕರ್ನಾಟಕ ಮಾಡಿದೆ, ಆ ಬ್ಯಾಂಕಿಂಗ್ ವ್ಯವಸ್ಥೆಯು ಕೂಡ ಮಾಡ್ತಾ ಇದೆ. ಕರ್ನಾಟಕ $1 ಟ್ರಿಲಿಯನ್ ಆರ್ಥಿಕತೆ ತಲುಪುವ ಮೊದಲ ರಾಜ್ಯವಾಗಲಿದೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಎಂ ಬಿ ಪಾಟೀಲರು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರೆ. ಕರ್ನಾಟಕ $1 ಟ್ರಿಲಿಯನ್ ಎಕಾನಮಿಯನ್ನು ತಲುಪುತ್ತೆ ಅಂತ ಹೇಳಿ. ಏರೋಸ್ಪೇಸ್ ಮಾತ್ರವಲ್ಲ, ಹಲವು ಹೊಸ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಅಂದರೆ ನಾವು ಯಾವ್ಯಾವ ಹೊಸ ಅವಕಾಶಗಳು ತೆರೆದುಕೊಳ್ತಾವೋ ಅವೆಲ್ಲವನ್ನು ಕೂಡ ಹುಡುಕ್ತಾ ಇದೆ ಕರ್ನಾಟಕ ಅನ್ನುವಂಥದ್ದನ್ನು ಕೂಡ ಎಂ ಬಿ ಪಾಟೀಲರು ಸ್ಪಷ್ಟವಾಗಿ ಆಂಧ್ರ ಸಚಿವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕೈಗಾರಿಕೆಗಳನ್ನು ಇಲ್ಲಿ ವಿಸ್ತರಿಸ್ತಾ ಇದ್ದೀವಿ, ಅದನ್ನು ವಿಸ್ತಾರ ಮಾಡುವಂತಹ ಕೆಲಸವನ್ನು ಕೂಡ ಕರ್ನಾಟಕ ಮಾಡ್ತಾ ಇದೆ ಮತ್ತು ಅಭಿವೃದ್ಧಿ ಹಾಗೂ ಹೂಡಿಕೆ ಅಗತ್ಯವಿರುವ ಭೂಮಿ, ಪರಿಸರವನ್ನು ಕರ್ನಾಟಕ ಕೊಡ್ತಾ ಇದೆ. ಹೀಗೆ ವಿವರವಾಗಿಯೇ ಹೇಳಿದ್ದಾರೆ. ಇದು ಅರ್ಥ ಆಗಬಹುದಾಗಿರುವಂತಹ ನಾರಾ ಲೋಕೇಶ್ ಅವರಿಗೆ ಅರ್ಥ ಆಗಬಹುದು ಅಂತ ಹೇಳಿ ಆ ಸ್ವರೂಪದಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ರಾಜ್ಯಕ್ಕೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಕೆ ಮಾಡಿದ್ದಾರೆ. ಈ ಮೂಲಕ ತಿರುಗೇಟನ್ನು ನಾರಾ ಲೋಕೇಶ್ ಅವರಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ನಾರಾ ಲೋಕೇಶ್ ಮಾಡಿರುವಂತಹ ಈ ಹಪಹಪಿ ಇದೆಯಲ್ಲ, ಈ ಹಪಹಪಿ ಇರಬಾರ್ದು ಯಾವತ್ತೂ ಕೂಡ. ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿಚಾರಗಳಲ್ಲಿ ಮುಗಿಬೀಳುವ, ಹಪಹಪಿ ತೋರುವ, ಮತ್ತು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನೇ ಬಳಕೆ ಮಾಡಿಕೊಂಡು ನಮ್ಮಲ್ಲಿಗೆ ಬನ್ನಿ ಅಂತ ಕರೀತಿದ್ದಾರೆ ಹೊರತು ಅವರ ರಾಜ್ಯದ ಇನ್ಫ್ರಾಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ಅಲ್ಲ ಇದು ಅನ್ನುವಂಥದ್ದನ್ನು ಗಮನಿಸಬೇಕು. ಯಾಕಂದರೆ ಅವರು ಜಮೀನು ಕೊಡ್ತಾರೆ ಹೊರತು ಬೇರೆ ಯಾವುದನ್ನು ಕೊಡೋದಕ್ಕೆ ಅವಕಾಶಗಳಿಲ್ಲ. ಯಾಕಂದರೆ ಕರ್ನಾಟಕದ ಬಾರ್ಡರ್ ಜಿಲ್ಲೆಗಳಲ್ಲಿ ಕೊಡುವಂತಹ ವಿಚಾರ. ಇನ್ನು ಎಂ ಬಿ ಪಾಟೀಲ್ ಜೊತೆಗೆ ಕರ್ನಾಟಕದ ಇತರೆ ಸಚಿವರುಗಳು ಕೂಡ ಇವರ ಮಾತಿಗೆ ಕಿಡಿಕಾರಿದ್ದಾರೆ, ನಾರಾ ಲೋಕೇಶ್ ಮಾತಿಗೆ. ಯಾಕೆಂದರೆ ಆಂಧ್ರ ಸಚಿವರ ನಡೆಗೆ ರಾಜ್ಯ ಸಚಿವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಮ್ಮದು ಅಕ್ಕಪಕ್ಕದ ರಾಜ್ಯ, ನಾವು ಎರಡೂ ರಾಜ್ಯಗಳು ಕೂಡ ಜೊತೆಯಲ್ಲಿನೇ ಸಾಗುವಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿರುವಂತಹ ರಾಜ್ಯಗಳು. ಭೂಮಿ ಇಲ್ಲ ಅಂತ ಯಾವ ಉದ್ಯಮಿಯನ್ನು ಕೂಡ ವಾಪಸ್ ಕಳಿಸೋದಿಲ್ಲ. ಕರ್ನಾಟಕದಿಂದ ಯಾವುದೇ ಉದ್ಯಮಿಯನ್ನು ಕೂಡ ನಮ್ಮಲ್ಲಿ ಭೂಮಿ ಇಲ್ಲಪ್ಪ, ಹಾಗಾಗಿ ನಾವು ನಿಮಗೆ ಕೊಡೋದೇ ಇಲ್ಲ, ನಾವು ಉದ್ಯಮಕ್ಕೆ ವಿರೋಧ ಇದ್ದೀವಿ ಅಂತೇಳಿ ಯಾರು ಕಳಿಸುವಂಥ ಸ್ಥಿತಿ ಕರ್ನಾಟಕ ಇಲ್ಲವೇ ಇಲ್ಲ. ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಭೂಮಿ ಕೊಟ್ಟೇ ಕೊಡ್ತೀವಿ. ಯಾವ ಉದ್ಯಮಿಗಳು ಎಲ್ಲಿ ಬಯಸ್ತಾರೋ, ಎಲ್ಲಿ ಭೂಮಿಯನ್ನು ಬಯಸ್ತಾರೋ ಅಲ್ಲಿ ಭೂಮಿಯನ್ನು ಕೊಡೋದಕ್ಕೆ ಕರ್ನಾಟಕ ಸಜ್ಜಾಗಿರುತ್ತೆ. ಒಂದೇ ಒಂದು ಇಂಡಸ್ಟ್ರಿ ಹೊರ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಎಕ್ಸ್ಪ್ಯಾನ್ಷನ್ಗೆ ಅವಕಾಶಗಳು ಇದ್ದೇ ಇರ್ತವೆ. ಅವರ ರಾಜ್ಯದಲ್ಲೂ ಮಾಡ್ತಾರೆ, ನಮ್ಮ ರಾಜ್ಯದಲ್ಲೂ ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳವರು ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಎರಡು ರಾಜ್ಯಗಳಲ್ಲೂ ಕೂಡ ತಮ್ಮದೇ ಆದಂತಹ ಪ್ಲಾಂಟ್ಗಳನ್ನು ಮಾಡಿಕೊಳ್ತಾರೆ. ನಾನು ಟ್ವೀಟ್ ಮೂಲಕವೇ ಉತ್ತರ ಕೊಡ್ತೇನೆ ಅಂತ ಹೇಳ್ಕೊಂಡು ಎಂ ಬಿ ಪಾಟೀಲರು ನಾರಾ ಲೋಕೇಶ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಮಯ ಸಾಧಕ ಎಂಬಂತೆ ಪೋಸ್ಟ್. ಈ ನಾರಾ ಲೋಕೇಶ್ ಅವರು ಮಾಡಿರುವಂಥದ್ದು ಸಮಯ ಸಾಧಕತನ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ನಿಮ್ಮ ಬಳಿ ಲ್ಯಾಂಡ್ ಇದ್ದರೆ ಮೊದಲು ಯಾಕೆ ನೀವು ಕರೆದಿಲ್ಲ? ನಮ್ಮಲ್ಲಿ ಯಾವುದೋ ಒಂದು ಲ್ಯಾಂಡ್ ಅಕ್ವಿಷನ್ ಸ್ಟಾಪ್ ಆಗಿದ್ದನ್ನೇ ಕಾದು ಕೂತವರ ರೀತಿಯಲ್ಲಿ ಅದನ್ನು ಬಿಂಬಿಸೋದಿದೆಯಲ್ಲ, ಇದು ಯಾವ ಕಾರಣಕ್ಕಾಗಿ ನಾರಾ ಲೋಕೇಶ್ ಅವರೇ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ. ಮತ್ತು ಈ ವಿಚಾರದಲ್ಲಿ ಜಿ ಪರಮೇಶ್ವರ್ ಅವರು ಮಾತಾಡುವಾಗ ನಾನು ಇದ್ರ ಬಗ್ಗೆ ಯಾವುದೇ ರೀತಿಯಿಂದ ಕಾಮೆಂಟ್ ಮಾಡಲ್ಲ ಅನ್ನುವಂಥ ರೀತಿಯಲ್ಲಿ ತಟಸ್ಥ ಧೋರಣೆಯವರು ತಾಳಿದ್ದಾರೆ. ಬೇರೆ ಜಾಗದಲ್ಲಿ ಅಗತ್ಯ ಭೂಮಿಯನ್ನು ಕೊಡ್ತೀವಿ ಅಂತೇಳಿ ಸಂತೋಷ್ ಲಾಡ್ ಅವರು ಕೂಡ ಹೇಳಿದ್ದಾರೆ. ಎಲ್ಲಿ ಅಗತ್ಯ ಇರುತ್ತೋ ಏರೋಸ್ಪೇಸ್ ಅವರಿಗೆ ಅಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ
ಜಮೀನನ್ನು ನಾವು ಕೊಡ್ತೀವಿ ಅಂತ ಹೇಳಿ. ಆದರೆ ತಟಸ್ಥ ನಿಲುವನ್ನು ತಾಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಕರ್ನಾಟಕ, ಆಂಧ್ರ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಆಫರನ್ನು ಕೊಡುವಂತಹದ್ದು, ಈ ರೀತಿಯಾಗಿ ನಮ್ಮಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ಕೊಂಡು ಹಪಾಹಪಿಯಿಂದ ಕರೆಯೋದಿದೆಯಲ್ಲ, ಇದು ಆ ರಾಜ್ಯದ ಸಚಿವರ ಸಣ್ಣತನವನ್ನು ಕೂಡ ಪ್ರದರ್ಶಿಸ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಅವರು, ಹಾಗೆಯೇ ಎಂ ಬಿ ಪಾಟೀಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಇದು ಎರಡೆರಡು ಸಾಡ್ ಅಂತಾರೆ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ ಒಂದು. ಎನಿವೇ ಐದರ್ ವೇ ಬೇರೆ ಎಲ್ಲರೂ ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇದೇನೋ ಸಮಯ ಸಾಧಕನಂಗೆ ಒಂದು ಫೀಟ್ ಮಾಡಿದ ತಕ್ಷಣ ನೀವು ಇದನ್ನ ಇಶ್ಯೂ ಮಾಡಬಾರ್ದು ಅಂತ. ಯಾಕಂದ್ರೆ ದಟ್ಸ್ ನಥಿಂಗ್ ಲೈಕ್ ದಟ್. ಯು ಶುಡ್ ಗೋ ಅಂಡ್ ಆಸ್ಕ್ ಹಿಮ್ ವೈ ಡಿಡ್ ಯು ಟ್ರೀಟ್ ಹಿಮ್ ನೌ ಟು ಗೋ ವೇರ್ ನಾಟ್ ಟು ಗೋ. ಬಟ್ ಆಸ್ ಫಾರ್ ದ ಲ್ಯಾಂಡ್, ದ ಆಲ್ಟರ್ನೇಟಿವ್ ಲ್ಯಾಂಡ್, ಡೆಫಿನೆಟ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಎರಡೂ ಮಿನಿಸ್ಟರ್ಗಳು, ಯಾರು ಪ್ರಿಯಾಂಕ್ ಖರ್ಗೆ ಅವರು ಅಂಡ್ ಆಸ್ ವೆಲ್ ಆಸ್ ದಿ ನಮ್ಮ ಎಂ ಬಿ ಪಾಟೀಲ್ ಅವರು, ಡೆಫಿನೆಟ್ಲಿ ದೇ ಆರ್ ಹೆಡ್ಡಿಂಗ್ ದೋಸ್ ಡಿಪಾರ್ಟ್ಮೆಂಟ್ಸ್. ದೇ ವಿಲ್ ಸೀ ಟು ದಟ್ ಲ್ಯಾಂಡ್ ವಿಲ್ ಬಿ ಕಾಂಪನ್ಸೇಟೆಡ್ ಸಮ್ವೇರ್. ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ, ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ, ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಕೊಡ್ತೀನಿ ಬಿಡಿ. ಈಗ ಎಂ ಬಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಭಾಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 1777 ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ. ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯ ಇರತಕ್ಕಂಥದ್ದಲ್ಲ. ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಹೀಗೆ ಇಲ್ಲಿ ಇಂಡಸ್ಟ್ರಿ ಮಾಡೋದಕ್ಕೆ ಅವರು ಯಾವ ಕಾರಣಕ್ಕಾಗಿ ಅದನ್ನು ಕೇಳ್ತಾ ಇದ್ದಾರೆ ಅನ್ನೋಂಥ. ಆದರೆ ಇಲ್ಲಿ ನಾವು ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಭೂಸ್ವಾಧೀನ ಪ್ರಕ್ರಿಯೆಯ ಹೋರಾಟವನ್ನು ಕೂಡ ನಾವು ಗಮನಿಸಬೇಕು. 2021ರಲ್ಲಿ ಅವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ದೇವನಹಳ್ಳಿಯ 13 ಗ್ರಾಮಗಳ 1777 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಗೆ ಬೇಕಾದಂಥ ನೋಟಿಫಿಕೇಶನ್ ಅನ್ನು ಮಾಡಲಾಗಿತ್ತು. ಅಂದಿನ ಕೈಗಾರಿಕಾ ಸಚಿವರು ಆ ಕೆಲಸವನ್ನು ಮಾಡಿಸಿದರು. KIDB ಮೂಲಕವಾಗಿ ಕೈಗಾರಿಕಾ ಪಾರ್ಕ್ ನಿರ್ಮಾಣಕ್ಕಾಗಿ ಸರ್ಕಾರ ಯೋಜನೆಯನ್ನು ಹಾಕಿತ್ತು. 2021ರಲ್ಲಿ ಇದರ ಪ್ರಕ್ರಿಯೆ ಶುರುವಾಗುತ್ತೆ. ಅಂದಿನ BJP ಸರ್ಕಾರದಿಂದ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿತ್ತು. ನೋಟಿಫಿಕೇಶನ್ ಆಗಿರುತ್ತೆ, ನಮಗೆ ಕರ್ನಾಟಕದಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡೋದಕ್ಕೆ ಭೂಮಿ ಬೇಕು ಅಂತೇಳಿ. ಅಂದು ಭೂಸ್ವಾಧೀನ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಸಾಥ್ ಕೊಟ್ಟಿತ್ತು. ಅವತ್ತಿನ ರೈತರು ಏನೋ ಅದಕ್ಕೆ ಹೋರಾಟ ಮಾಡಿದರು. ಭೂಸ್ವಾಧೀನ ಪ್ರಕ್ರಿಯೆ ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರದಿಂದಲೇ ಭೂಸ್ವಾಧೀನದ ಅಂತಿಮ ಅಧಿಸೂಚನೆಯು ಕೂಡ 2024ರಲ್ಲಿ ಪ್ರಕಟ ಆಗುತ್ತೆ. ಫೈನಲ್ ನೋಟಿಫಿಕೇಶನ್ ಅನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರದ ತೀರ್ಮಾನದಿಂದ ರೈತರು ಕೆರಳಿದ್ರು, ಹೋರಾಟದ ಹಾದಿಯನ್ನು ಹಿಡಿದ್ರು. ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಈ ಭಾಗದ ರೈತರು ಬಂದರು. ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ 500 ಎಕರೆಯನ್ನು ಜೂನ್ 23ರಂದು 495 ಎಕರೆ ಭೂಸ್ವಾಧೀನ ಕೈ ಬಿಡೋ ಬಗ್ಗೆ ಸರ್ಕಾರ ಘೋಷಣೆಯನ್ನು ಮಾಡ್ತು. ಅಂದರೆ ಯಾವುದು ಫಲವತ್ತಾದ ಭೂಮಿ ಇದೆಯೋ, ಯಾವ ಪ್ರದೇಶದಲ್ಲಿ ಭಾಳ ಜೆನ್ಯೂನ್ ಆದಂತಹ ರೀಸನ್ ಇತ್ತು, ಅಂತಹ ಊರುಗಳಲ್ಲಿ ಸುಮಾರು 495 ಎಕರೆಯಷ್ಟು ಭೂಮಿಯನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದ್ರ ಬಗ್ಗೆ ಸರ್ಕಾರ ಮೊದಲಿಗೆ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಆದರೆ ಜೂನ್ 23ರಂದು ಸಾವಿರಾರು ರೈತರು ದೇವನಹಳ್ಳಿ ಚಲೋ ಹೋರಾಟವನ್ನು ಕೈಗೆತ್ತಿಕೊಳ್ತಾರೆ. ಯಾವಾಗ 495 ಎಕರೆಯನ್ನು ಸರ್ಕಾರ ಕೈ ಬಿಡುವಂತಹ ನಿರ್ಧಾರ ಕೈಗೊಳ್ತೋ ಆವಾಗ ರೈತರಿಗೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಇಲ್ಲ ನಮ್ಮ ಹೋರಾಟ ಇನ್ನೂ ಮುಂದುವರಿಸಿದರೆ ನಮ್ಮ ಎಲ್ಲ ಭೂಮಿಯನ್ನು ಕೂಡ ನಾವು ಉಳಿಸ್ಕೊಳ್ಬೋದು ಅಂತೇಳಿ. ಹೀಗಾಗಿ ಮುಖ್ಯಮಂತ್ರಿಯವರು ಜುಲೈ 15ನೇ ತಾರೀಕಿನಂದು ಒಂದು ಮೀಟಿಂಗನ್ನು ನಿಗದಿ ಮಾಡಿದರು. ಅದರ ಪ್ರಕಾರವಾಗಿದೆ ಜುಲೈ 15ರಂದು, ಅಂದರೆ ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ, ಸಭೆಯಲ್ಲಿ ರೈತರು ಮತ್ತು ಸರ್ಕಾರದ ಜೊತೆಗೆ ಒಂದು ಸಭೆ ಆಯಿತು. ರೈತರ ಹೋರಾಟದಲ್ಲಿ ಈ ಬಾರಿ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ಬಡಗಲಪುರ ನಾಗೇಂದ್ರ ಅವರ ಜೊತೆಗೆ ಸೇರಿಕೊಂಡಿದ್ದು ಪ್ರಕಾಶ್ ರೈ ಅವರು. ಪ್ರಕಾಶ್ ರೈ ಅವರು ಈ ಹೋರಾಟಕ್ಕೆ ಧುಮುಕಿದ್ರಿಂದಾಗಿ ಇದಕ್ಕೊಂದು ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತವಾಗೋದಕ್ಕೂ ಕೂಡ ಶುರುವಾಯಿತು. ಹೀಗಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ 1777 ಎಕರೆ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಆದರೆ ಸರ್ಕಾರ ಇನ್ನೂ ಒಂದು ವಿಚಾರವನ್ನು ಹೇಳಿದೆ, ಯಾರಾದರೂ ರೈತರು ವಾಲಂಟರಿಯಾಗಿ ಅವರು ಕೊಡೋದಕ್ಕೆ ಬಂದರೆ ಆಗ ಅದಕ್ಕೆ ಸರ್ಕಾರ ನಿಗದಿಪಡಿಸಿರುವಂತಹ ದರದ ಮೂಲಕವಾಗಿ ಅದನ್ನು ಖರೀದಿ ಮಾಡ್ಕೊಳ್ತೀವಿ ಅಂತೇಳಿ. ಅಂದರೆ ಇದು ಬಲವಂತದ ಭೂಸ್ವಾಧೀನ ಆಗೋದಿಲ್ಲ, ಆದರೆ ರೈತರು ಅದನ್ನು ವಿನಿಯೋಗ ಮಾಡೋದಕ್ಕೆ ಹೊರಟ್ರೆ ಅಂತಹ ಸಂದರ್ಭದಲ್ಲಿ ಅದನ್ನು ವಾಪಸ್ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಅವಕಾಶವನ್ನು
ಉಳಿಸ್ಕೊಂಡೇ ಇಂಥದ್ದೊಂದು ಪ್ಲಾನನ್ನು ಮಾಡಿದೆ. ರೈತರು ಮಾತ್ರ ಇಲ್ಲ, ನಾವು ಭೂಮಿ ಕೊಡೋದಿಲ್ಲ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಈ 1777 ಎಕರೆ ಭೂಮಿಯ ಅದನ್ನು ಅಧಿಸೂಚನೆಯಿಂದ ಕೈ ಬಿಡುವಂತಹ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದ್ದಂತೆಯೇ ನಾರಾ ಲೋಕೇಶ್ ಎದ್ನೋ ಬಿದ್ನೋ ಅಂತ ಹೇಳಿ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಏರೋಸ್ಪೇಸ್ ಪಾರ್ಕನ್ನು ತಮ್ಮ ಕಡೆಯಲ್ಲಿ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಅವರು ಹೊರಟಿದ್ದಾರೆ. ಆದರೆ ಒಂದು ಇಂಡಸ್ಟ್ರಿ ಬೆಳವಣಿಗೆಗೆ ಬೇಕಾದಂಥ ಪೂರಕ ಅನೇಕ ವಾತಾವರಣ ಬೆಂಗಳೂರಿನಲ್ಲಿ ಇರೋದ್ರಿಂದಾಗಿ ಅಷ್ಟು ಸುಲಭವಾಗಿ ಇದು ಅಲ್ಲಿಗೆ ಹೋಗುತ್ತಾ, ಅದು ಏರೋಸ್ಪೇಸ್ಗೆ ಸಂಬಂಧಪಟ್ಟಂಥ ಸೆಗ್ಮೆಂಟ್ ಅಷ್ಟು ಸುಲಭದಲ್ಲಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು.